ನಮಸ್ಕಾರ ಡ್ಯೂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗಗನ್ ಸಿಂಹ ನಾನ್ ವೆಜ್. ಗುರು, ಇವತ್ತಿನ ಪ್ರೋಮೋದಲ್ಲಿ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ, ಬಿಗ್ ಬಾಸ್ ಅಲ್ಲಿ ಆಲ್ರೆಡಿ ನಾಮಿನೇಷನ್ಗೋಸ್ಕರ ಫಿಸಿಕಲ್ ಟಾಸ್ಕ್ಗಳೆಲ್ಲ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಲೈಕ್ ನರ್ಕದಲ್ಲಿ ಯಾರ್ಯಾರು ಇದ್ದಾರೆ, ಆ ಚೈತ್ರವನ್ನು ಬಿಟ್ಟು ಬ್ಯಾಲೆನ್ಸು ಅವ್ರಿಗೆ ಅವ್ರವ್ರ ಮಧ್ಯೆನೇ ಒಂದು ಟಾಸ್ಕ್ ನಡೀತಾ ಇದೆ. ಅದರಲ್ಲಿ ಗೆದ್ದವರು ಸೇಫ್ ಆಗ್ತಾರೆ, ಸೋತವರು ಪ್ರಾಬಬ್ಲಿ ನಾಮಿನೇಟ್ ಆಗ್ತಾರೆ ಅಂತ ಅನಿಸುತ್ತೆ. ಲೈಕ್ ಒಂದು ಪೂಲ್ ಥರ ಕ್ರಿಯೇಟ್ ಮಾಡಿದ್ದಾರೆ, ಸ್ವಿಮ್ಮಿಂಗ್ ಪೂಲ್ ಥರ. ಅದರಲ್ಲಿ ಹಗ್ಗ ಸುತ್ತಿರ್ತಾರೆ, ಅವರು ಹಗ್ಗ ಬಿಡಿಸ್ಕೊಂಡು ಹೋಗಿ ತ್ರಿಶೂಲನ ಯಾರು ಎತ್ತಿಡ್ಕೊತಾರೆ ಅವರು ಸೇಫು, ಯಾರು ಎತ್ತಿಡ್ಕೊಳ್ಳಲ್ಲ ಅವರು ನಾಮಿನೇಟ್ ಆಗ್ತಾರೆ ಅಂತ ಅನಿಸುತ್ತೆ. ಅದು ಒಂದು ಸೈಡ್. ಆದರೆ ಇನ್ನೊಂದು ಸೈಡು ಸತ್ಯ ಅಂದರೆ ಗೌತಮಿ ಅವರು ನರಕವಾಸಿಗಳ ಜೊತೆ ಸ್ವಲ್ಪ ಜಾಸ್ತಿ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಾರೆ ಸ್ವರ್ಗದವ್ರಿಗಿಂತ ಅಂತ ಹೇಳಿ. ಯಮುನಾ ಆಂಟಿ ಏನಿದ್ದಾರೆ, ಯಮುನಾ ಆಂಟಿ ಫುಲ್ಲು ರುಚಿಗೆ ಜಗಳ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಕಾನ್ಸ್ಟೆಂಟಾಗಿ ಜಗಳ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಯಮುನಾ ಆಂಟಿ ಒಬ್ಬರೇ. ಎಲ್ಲರ ಜೊತೆ ಜಗಳ ಆಡ್ತಾ ಗುರು, ತಲೆನೇ ಕೆಡ್ಸ್ಕೊತಾ ಇಲ್ಲ ಅವರು. ಪ್ರತಿಯೊಂದಕ್ಕೂ ಜಗಳ ಫಿಕ್ಸ್ ಆಗಿ ಬಂದ್ಬಿಟ್ಟವ್ರು ಆಲ್ರೆಡಿ. ಶಿಶಿರ್ ಅವ್ರಿಗೂ ಮತ್ತು ಯಮುನಾ ಅವ್ರಿಗೆ ಒಂದು ದೊಡ್ಡ ಜಗಳ ಗುರು. ಈ ವರ್ಷ ಬಿಗ್ ಬಾಸ್ ಯಾವ ಥರ ಐತೆ ಅಂದರೆ, ಒಳ್ಳೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಅಥವಾ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ಗೆ ಯಾವ ರೀತಿ ಒಂದು ಪೀಕ್ ಇಂಟೆನ್ಸಿಟಿ ಇರುತ್ತೆ ಆ ರೀತಿ ಇರುತ್ತೆ. ಒಂದನ್ನು ಒಂದು ಯಾರಾದರೂ ಒಬ್ರು ಜಗಳ ಆಡ್ತಾನೆ ಇರ್ತಾರೆ ಗುರು. ಪ್ರತಿಯೊಂದು ಪ್ರೋಮೋದಲ್ಲೂ ಅಷ್ಟೇ, ಇವತ್ತಿನ ಪ್ರೋಮೋದಲ್ಲೂ ಅಷ್ಟೇ. ನಾನು ಹೇಳಿದ್ನಲ್ಲ ಆಲ್ರೆಡಿ, ಯಮುನಾ ಹೊಸ ಶಿಶಿರ್ ಅವರು ಫುಲ್ಲು ದೊಡ್ಡ ಜಗಳ ನಡೀತಾ ಇದೆ, ಫುಲ್ಲು ವಾಯ್ಸ್ ರೈಸ್ ಮಾಡಿಕೊಂಡು. ನಿಂಗೆ ಕೇಳಕ್ಕೆ ರೈಟ್ಸ್ ಇಲ್ಲ, ನನಗೆ ಯಾಕೆ ರೈಟ್ಸ್ ಇಲ್ಲ, ನಾನು ಈ ಮನೆ ಕಂಟೆಸ್ಟೆಂಟು, ಹಂಗೆ ಹಿಂಗೆ ಅಂತ ಜಗಳ ಪೀಕಿಗೆ ಹೋಗಿದೆ. ಅಷ್ಟಾಗಿತ್ತು ಗುರು ಎಪಿಸೋಡ್ 3 ಪ್ರೋಮೋ. ಏನಿಲ್ಲ, ಜಸ್ಟ್ ಒಂದು ಫಿಸಿಕಲ್ ಟಾಸ್ಕ್ ಇದೆ ಅಂತ ಹೇಳಿದ್ದಾರೆ. ಅದು ಬಿಟ್ಟು ಆ್ಯಸ್ ಯೂಶುವಲ್ ವಾರ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟಾಗಿತ್ತು ಇವತ್ತಿನ ಪ್ರೋಮೋ ರಿವ್ಯೂ. ಥ್ಯಾಂಕ್ ಯು ಗೈಸ್, ಸೈನಿಂಗ್ ಆಫ್, ಬಾಯ್.